ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡೀಪ್ಸ್ ಡಿಲೈಟ್. ಇವತ್ತು ಸೌತ್ ಕೆನರಾ ಸ್ಟೈಲಲ್ಲಿ ಸಜ್ಜಿಗೆ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಉಡುಪಿ ಮಂಗಳೂರು ಸೈಡಲ್ಲಿ ದಿನನಿತ್ಯ ಮಾಡುವಂತಹ ಬೆಳಗ್ಗಿನ ಬ್ರೇಕ್ಫಾಸ್ಟ್. ಸಜ್ಜಿಗೆ ರೊಟ್ಟಿಗೆ ಸೈಡ್ ಡಿಶ್ ಏನೂ ಇಲ್ಲ ಅಂದರೂ ಬೆಣ್ಣೆ ತುಪ್ಪ ಇದ್ದರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಸಜ್ಜಿಗೆ ರೊಟ್ಟಿ ಅಂದರೆ ಸಜ್ಜಿಗೆ ಬೇಕೇ ಬೇಕು. ಅಂದರೆ ರವೆ ಅರ್ಧ ಕೆಜಿಯಷ್ಟು ಬಾಂಬೆ ರವೆ ಅಥವಾ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆನಲ್ಲೂ ಮಾಡ್ಬೋದು, ಆದರೆ ಉಪ್ಪಿಟ್ಟು ರವಾದಲ್ಲಿ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವ 2 ಈರುಳ್ಳಿ, 2 ಟೊಮೆಟೊ, 1 ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಜಾಸ್ತಿ ಹಾಕೊಂಡಷ್ಟು ಚೆನ್ನಾಗಿರುತ್ತೆ. ಹಾಗೇನೆ 1 ಹಿಡಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 4 ರಿಂದ 5 ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆ ಹಾಕದೇ ಇದ್ರೂ ಸ್ಕಿಪ್ ಮಾಡ್ಬೋದು. ಸಕ್ಕರೆ ಹಾಕಿದ್ರೆ ಸ್ವಲ್ಪ ಸ್ವೀಟ್ ಆಗಿ ಚೆನ್ನಾಗಿರುತ್ತೆ. ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ, 1 ಸ್ಪೂನ್ ಜೀರಿಗೆ. ಮೇನ್ ಆಗಿ ಇದಕ್ಕೆ ಒಗ್ಗರಣೆ ಹಾಕೋಬೇಕಾಗುತ್ತೆ. ಒಗ್ಗರಣೆ ಹಾಕಿದಷ್ಟು ಇದಕ್ಕೆ ಟೇಸ್ಟ್ ಜಾಸ್ತಿ. 4 ಸ್ಪೂನ್ ಎಣ್ಣೆಲಿ ಸಾಸಿವೆ ಮತ್ತೆ 2 ಒಣಮೆಣಸಿನಕಾಯಿ ಕರಿಬೇವನ್ನ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ. ನೀರ್ ಹಾಕ್ದೇನೆ ಫಸ್ಟ್ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರ್ ಹಾಕಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗುತ್ತೆ. ಕೈಯಿಂದಾನೇ ಕಲಿಸ್ಕೊಂಡ್ರೇನೆ ರುಚಿ. ಇದನ್ನ ಸೌಟಿಂದ ಕಲಿಸ್ಕೊಳ್ಳೋದ್ಕಿಂತ ಕೈಯಿಂದ ಕಲಿಸ್ಕೊಂಡ್ರೆ ರೊಟ್ಟಿ ಹದ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ನೋಡಿ, ಈ ತರ ರೊಟ್ಟಿ ಹಿಟ್ಟು ರೆಡಿ ಆಯ್ತು. ಸೌಟಲ್ಲೂ ಹಾಕ್ಬೋದು, ಆದ್ರೆ ರೊಟ್ಟಿ ಯಾವಾಗ್ಲೂ ಕೈಯಿಂದ ತಟ್ಟಿ ಮಾಡಿದ್ರೇನೆ ರುಚಿ. ರೊಟ್ಟಿ ತಟ್ಟೋದಕ್ಕೆ ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ. ಹೆಂಚು ಕಾದ್ಮೇಲೆ 2 ಸ್ಪೂನ್ ಎಣ್ಣೆ ಹಾಕಿ ಇದನ್ನ ಚೆನ್ನಾಗಿ ತವಾ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದು ದಪ್ಪ ಉಂಡೆ ಗಾತ್ರದಷ್ಟು ಹಿಟ್ಟನ್ನ ತಗೊಂಡು ನೀರ್ ಕೈ ಮಾಡ್ಕೊಂಡು ಇದನ್ನ ಸ್ವಲ್ಪ ಬೆರಳಲ್ಲೇ ತಟ್ತಾ ಹೋಗಿ. 1-2 ಸಲ ನಿಮ್ಗೆ ರೌಂಡ್ ಆಗಿ ಬರ್ದೇ ಇರ್ಬೋದು, ಆದ್ರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಆಮೇಲೆ ಮಾಡ್ತಾ ನಿಮ್ಗೆ ಬರುತ್ತೆ. ಕೆಲವರು ಟೊಮೆಟೊ ಇಲ್ಲ ಅಂದ್ರೆ ಮೊಸರು ಹಾಕಿ ಕೂಡ ಮಾಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಅವಲಕ್ಕಿ ಕೂಡ ನೆನೆಸಿ ಹಾಕೋಬಹುದು, ಅದರಿಂದನೂ ಕೂಡ ರೊಟ್ಟಿ ಸಾಫ್ಟ್ ಆಗುತ್ತೆ. ಮುಚ್ಚಳ ಮುಚ್ಚಿ ಇದನ್ನ ಬೇಯಿಸ್ಕೊಂಡಾದ್ಮೇಲೆ ಕಲರ್ ಚೇಂಜ್ ಆಗಿದೆ ನೋಡಿ. ಈ ತರ ಕಲರ್ ಚೇಂಜ್ ಆದ್ಮೇಲೆ ಎಣ್ಣೆ ಹಾಕೊಂಡು ಇದನ್ನ ತಿರುವು ಹಾಕೊಳ್ಳಿ. ಚೆನ್ನಾಗಿ ರೋಸ್ಟ್ ಮಾಡಿ ಬೇಯಿಸಿದ್ರೆ ಆಹಾ, ರುಚಿಯಾದ ಸಜ್ಜಿಗೆ ರೊಟ್ಟಿ ರೆಡಿ ಆಯ್ತು. ಇದಕ್ಕೆ ಸೈಡ್ ಡಿಶ್ ಏನೂ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಬೆಣ್ಣೆ ತುಪ್ಪ ಹಾಕೊಂಡ್ರು ತುಂಬಾನೇ ರುಚಿಯಾಗಿರುತ್ತೆ. ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.